ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈರುಳ್ಳಿ ಚೆಲ್ಲಕ್ಕೆ ಅಂತ ಹೇಳಿ ಬೇಗ ಹೋಗಿದ್ದಾರೆ ನಮ್ಮ ಮನೆಯವರು. ಇವತ್ತು ಈರುಳ್ಳಿ ಚೆಲ್ತೀನಿ ಅಂತೇಳಿ, ಹಾಗಾಗಿ ಅವ್ರಿಗೆ ಪೂಜೆನ ಮಾಡಿಕೊಟ್ಟು, ಈರುಳ್ಳಿ ಬೀಜಕ್ಕೆಲ್ಲ ಪೂಜೆನ ಮಾಡಿಕೊಟ್ಟು, ಇವಾಗ ಬಿಸಿನೀರು ಕಾಸ್ಕೊಂಡು ಕುಡಿತಾ ಕೂತಿದ್ದೆ. ನೆನ್ನೆ ಲಾಗ್ ಹಾಕಿರಲಿಲ್ಲ, ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೋ ತನಕ ಮಲಗಿದ್ದಂತಹ ನನ್ನ ಡಿಂಪು ಗುಡುಗುಡುಗೊಗ್ಗಯ್ಯ ಎತ್ಕೂತಿದ್ದಾರೆ. ದೇವ್ರಾ ನೀಟಾಗಿದ್ದಳ್ರಿ. ಶ್ಲೋಕ ಹೇಳ್ಬರ್ರಿ, ಹೇಳ್ರಿ ಶ್ಲೋಕ ಹೇಳ್ರಿ. ನೋಡ್ರಿ ಶ್ಲೋಕ ಎಲ್ಲ ಮನ್ನ ಬಂದರು ಸಿ ಹೇಳಲ್ವಾ? ಹೇಳಲ್ವಪ್ಪ? ಗುಡ್ ಮಾರ್ನಿಂಗ್ ಹೇಳಕಂದ. ಗುಡ್ ಮಾರ್ನಿಂಗ್ ಕರಗ್ರೆ, ವಸತೆ, ಲಕ್ಷ್ಮಿ, ಕರಮಧ್ಯೆ, ಸರಸ್ವತಿ, ಕರಮೂಲೆ, ಸೀತೆ ಗೌರಿ, ಪ್ರಭಾತೆ, ಕರದರ್ಶನಂ. ಇವನಿಗೂ ಕೂಡ ಸ್ವಲ್ಪ ನೀರನ್ನ ಕುಡಿಸಿ ತಿಂಡಿನ ಮಾಡಬೇಕು. ಇವತ್ತು ಶುಂಠಿಗೆ ಮಣ್ಣು ಹಾಕೋಕ್ಕೂ ಜನ ಬರ್ತಿದ್ದಾರೆ. ಹಾಗೆ ಈರುಳ್ಳಿ ಚೆಲ್ಲಕ್ಕೆ ಬೇಸಾಯದವ್ರಿಗೆ ಹೇಳಿದ್ದಾರೆ. ನಮ್ಮಲ್ಲಿ ಎತ್ಗಳಿಲ್ಲ, ಸೊ ಹಾಗಾಗಿ ಹಸುನೂ ಇಲ್ಲ, ಹಾಗಾಗಿ ಬೇರೆಯವ್ರಿಗೆ ಹೇಳಿದ್ದಾರೆ. ಅವ್ರಿಗೂ ಕೂಡ ತಿಂಡಿ ಇವತ್ತು. ಅಡುಗೆ ಏನಿರಲ್ಲ, ಬರೀ ತಿಂಡಿ. ಟೊಮಟೊ ಬಾತನ್ನ ಮಾಡ್ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಚಿತ್ರಾನ್ನ ಮಾಡೋಣ ಅಂತೇಳಿ. ಈಗ ಬಿಸಿನೀರನ್ನ ಕುಡಿದು ಹಾಸಿಗೆಲ್ಲ ಎತ್ತಾಕಿ ಕಸನ ಹೊಡೆದು ಆಮೇಲೆ ತಿಂಡಿಗೆ ಇಡಬೇಕು. ಇಲ್ಲಾಂದರೆ ಹಾಸಿಗೆಲ್ಲ ಎತ್ತಾಕ್ಬಿಟ್ಟು ಮೊದಲು ತಿಂಡಿನ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಕಸನ ಹೊಡಿತೀನಿ. ಯಾಕಂದರೆ ಇವ್ನು ಮಲಗಿದ್ದ ಅಂತೇಳಿ ಕಸನೂ ಕೂಡ ಹೊಡಿಲ್ಲ, ಹಾಗೆ ಪೂಜೆ ಮಾಡಿ ಕೊಟ್ಟು ಕಳಿಸಿದ್ದಾಯ್ತು, ದೇವ್ರ ಮನೆ ಒಂದಿದ್ದು ಮಾಡಿ. ಈಗ ಅದೇ ತಿಂಡಿನ ಮಾಡಿ ಕೊಟ್ಟು ಕಳಿಸ್ಬೇಕು. ಆಚೆ ಕಡೆ ಹೋಗಿ ತುಂಬ ಚಳಿ, ಹಂಗಾಗಿ ಇವತ್ತು ಗ್ಯಾಸ್ನ ಒಳಗಡೆ ತಂದಿಟ್ಕೊಂಬಿಟ್ಟು ಇಲ್ಲೇ ಮಾಡಿಬಿಟ್ಟು ತಿಂಡಿನ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ. ಓಕೆ, ನಾನು ಇವಾಗ ಬಿಸ್ತಿನೆಲ್ಲ ಕುಟ್ಕೊಂಡು ರೆಡಿ ಆಗ್ತೀನಿ. ಬೆಳಿಗ್ಗೆ ಬೇಗ ಎಷ್ಟೇ ಬೇಗ ಇದ್ರೂ ಕೆಲಸಗಳಾಗಲ್ಲ, ಚಳಿ ಅಂತ ಮಲ್ಕೊಂಡ್ಬಿಡ್ತೀವಿ. ಹಾಗಾಗಿ ಇವ್ನು ನೋಡಿ ಹೆಂಗೆ ಓಡಾಡ್ತಿದ್ದಾನೆ ಅಂತೇಳಿ. ಅವ್ನು ಅಂಗನವಾಡಿಗೆ ಕೂಡ ಹೋಗೋದ್ರಿಂದ ತುಂಬ ಬ್ಯುಸಿ ಅನಿಸುತ್ತೆ. ಯಾಕಂದರೆ ಅವನೊಂದು ಟೈಮಿಗೆ ಕರೆಕ್ಟಾಗಿ ಕಳಿಸ್ಬಿಡ್ಬೇಕು, ಇಲ್ಲಾಂದರೆ ಅವತ್ತು ಇವತ್ತು ಅಂತೇಳಿ ಅವಾಗ ಇವಾಗ ಅಂತ ಟೈಮ್ ಲೇಟ್ ಆಗುತ್ತೆ. ಈಗ ನಾನಿಲ್ಲಿ ಹೊರಗಡೆನೇ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇವನು ಈರುಳ್ಳಿ ಕಟ್ ಮಾಡೋಕೆ ಹೋಗಿ ಬೆಳ್ಳನ್ನ ಸ್ವಲ್ಪ ಕೊಯ್ಕೊಂಡ್ಬಿಟ್ಟಿದ್ದಾನೆ, ಅದನ್ನು ತೋರಿಸ್ತಾ ಇದ್ದಾನೆ. ನಾನು ಈ ರೀತಿಯಾಗೇ ಬಸ್ಕೊಂಡ್ಬಿಡ್ತೀನಿ. ಎಷ್ಟೇ ಜನ ಬಂದರೂ ಅಷ್ಟೇ ಈ ರೀತಿಯಾಗೇ ಮಾಡ್ಕೊತೀನಿ, ಕಂಫರ್ಟಬಲಾಗಿ ಮಾಡ್ತೀನಿ. ನೋಡಿ, ಈಗ ಬಸ್ಸಿದ್ದೆಲ್ಲ ಆಗಿದೆ. ಚಿತ್ರಾನ್ನ ಸ್ವಲ್ಪ ಒಗ್ಗರಣೆ ಹಾಕಿ ಕಲಿಸ್ಬಿಟ್ಟು ಕೊಟ್ಟು ಕಳಿಸಿದ್ರೆ ಮುಗೀತು. ನೋಡಿ, ಇಲ್ಲಿ ಕಲಿಸ್ತಾ ಇದ್ದೀನಿ. ಅವ್ರಿಗೆ ಚಳಿ ಆಗಿರೋದ್ರಿಂದ ಬೇಗ ತಿಂಡಿ ಕೊಟ್ಟು ಕಳಿಸಿದ್ರೆ ಚೆಂದ. ಇಲ್ಲ ಅಂದರೆ ತುಂಬ ಹೊಟ್ಟೆ ಹಸ್ತಿರುತ್ತೆ. ನಮಗೆ ಮನೇಲಿರೋರಿಗೆ ಹೊಟ್ಟೆ ಹಸ್ತಿರುತ್ತೆ, ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗಿರೋರಿಗೆ ಎಷ್ಟೆಲ್ಲ ಹೊಟ್ಟೆ ಹಸ್ತಿರಬಾರ್ದಲ್ವ, ಹೊಟ್ಟೆ ಹಸ್ತಿರಬೇಕು. ಸೊ ಹಾಗಾಗಿ ಬೇಗನೆ ಕೊಟ್ಟು ಕಳಿಸಿದ್ದೆ ತಿಂಡಿನ. ಡಿಂಪು ನೋಡ್ರಿ ರೆಡಿಯಾಗಿ ಸೈಕಲ್ ಹೊಡೆಯೋಕ್ಕೆ ಅಂತೇಳಿ ನಿಂತವನೇ. ಇದು ನನ್ನ ಫ್ರೆಂಡ್ ಮಗನ ಸೈಕಲ್ಲು. ನೆನ್ನೆ ಅವ್ರ ಮನೆ ಹತ್ರ ಹೋಗಿದ್ದಾಗ ಅಲ್ಲಿ ಅವ್ರ ಮನೇಲಿ ಇದ್ದಿದ್ದು ನೋಡಿ ನನಗೆ ಬೇಕು ಅಂತ ಹಠ ಮಾಡ್ದ ಅಂತೇಳಿ ಅವಳು ತಗೊಂಡೋಗು ಅಂತೇಳಿ ಕೊಟ್ಟು ಕಳ್ಸವಳೆ. ಈ ಸೈಕಲ್ನ ಅಲ್ಲಿಂದ ಊರೊಳಗಡೆಯಿಂದ ಹೊಡ್ಕೊಂಬರೋ ಹೊತ್ತಿಗೆ ಸಾಕಪ್ಪ ಅನ್ನಿಸ್ಬಿಟ್ಟ ಜೀವನನ. ಸ್ವಲ್ಪ ದಡ ಅಂದ್ಬಿಟ್ರೆ ಸಾಕು, ಗುಳಾಡ್ಕೊಂಡೋಳು ಬೀಳ್ತೀನಿ ಅಂಥೇಳಿ. ಆದರೂ ಮಾತ್ರ ಸೈಕಲ್ ಬೇಕು. ಇಷ್ಟೇ ಅವ್ನು ನೋಡಿಯೋದು. ಬಿದ್ದಿರಾ, ಈ ಕಡೆ ತಗೊಳ್ರಿ. ಇವಾಗ ತಾನೇ ಡಿಂಪುನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆ ಅವಸ್ಥೆ ನೋಡಿ ಇಲ್ಲಿ ಯಾವ ರೇಂಜಿಗಿದೆ ಅಂತೇಳಿ ಆಯಿತಾ. ಫುಲ್ಲು ಎಲ್ಲ ಕಸಿ ಬಿಸಿ ಆಗೋಗೈತೆ. ಈರುಳ್ಳಿ ಚೀಲ, ಅದು ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿ ಮೇಲೆ ಹಾಕಬೇಕು. ಆದರೆ ಅದರಲ್ಲಿ 15 kg ಚೇತು ಕೊಟ್ಟು ಕಳಿಸ್ಬೇಕಂತೆ. ಅದು ಚೇತು ಅಂದರೆ ನಮ್ಮ ಫ್ರೆಂಡು, ಅವ್ರ ಮನೆಗೆ ತಂದಿರೋದಂತೆ ಆಯಿತಾ. ಅಲ್ಲಿಂದ ಅಡುಗೆ ಮನೆಗೆ ಬನ್ನಿ. ನಾನು ಅಡುಗೆ ಮನೆ ನೋಡಿಬಿಟ್ರೆ ಅಬ್ಬಾ ನೆಕ್ಸ್ಟ್ ಲೆವೆಲ್ಲು. ನೋಡಿದ್ರಾ? ಹೆಂಗಾಗಿದೆ ಈ ಫ್ರಿಡ್ಜ್ನ ಅಡುಗೆ ಮನೆಗೆ ತಂದು ಇಟ್ಕೊಂಡು ಮೇಲಂತೂ ನನ್ನ ಅಡುಗೆ ಮನೆ ಅವಸ್ಥೆ ಆಹಾ ಹೇಳಕ್ಕೆ ತೀರೋದು, ಅಷ್ಟು ಕಸಿ ಬಿಸಿ. ಯಾಕಂದರೆ ಏನಾಗ್ತಿದೆ ಅಂದರೆ ಈ ಫ್ರಿಡ್ಜ್ ಇಲ್ಲಿರೋದ್ರಿಂದ ಸ್ಪೇಸಸ್ ಸಾಕಾಗಲ್ಲ ಅಂತ ನನಗನ್ಸುತ್ತೆ. ಸ್ಪೇಸ್ ಬೆಜ್ಜಾನೈತೆ, ಆದರೆ ನನಗೆ ಆಲ್ಟ್ರ್ ಮಾಡೋಕ್ಕೆ ಬರ್ತಿಲ್ಲ. ನಾನು ಅವತ್ತಿಂದ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಏನು ಇಟ್ಟರೆ ನೀಟಾಗಿ ಆಲ್ಟ್ರ್ ಆಗುತ್ತೆ ಅಂತೇಳಿ.
ಅದು ಅಲ್ಲದೆ ಇವತ್ತು ಸಿಲಿಂಡರ್ನ ಬೇರೆ ಆಚೆ ಕಡೆ ಸಿಲಿಂಡರ್ ಖಾಲಿ ಆಗಿತ್ತು. ಸೊ ಒಳಗಡೆ ಸಿಲಿಂಡರ್ ತಗೊಂಡೋಗಿ ಅಲ್ಲಿಗೆ ಹಾಕೊಂಡು ಮ್ಯಾನೇಜ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದ್ದರಿಂದ ಇಲ್ಲೇ ಸಿಲಿಂಡರ್ ಅಲ್ಲಿಗೆ ಹಾಕಿ ಅಲ್ಲೇ ಸಿಲಿಂಡರ್ ಇಲ್ಲಿಗೆ ತಂದು ಹಾಕ್ಕೊಂಡ್ರೆ ಇಲ್ಲಿ ಸ್ವಲ್ಪನೂ ಹಂಗಾಗಿದೆ. ಈಗ ಕ್ಲೀನ್ ಕಿಚನಪ್ಪನ್ ಮಾಡಬೇಕು. ಸಾರಿ, ನಾನು ಹಿಂಗೆ ಮಾತಾಡೋದು, ಆದರೂ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ. ಈಗ ಇದನ್ನೆಲ್ಲ ಅಲ್ಟ್ರ್ ಮಾಡೋದ್ರೊಳಗಡೆ ಬೆಜ್ಜಂಟ್ ಆಗಬೇಕು. ಸ್ಪೀಡಾಗಿ ಇಟ್ಕೊಂಡ್ಬಿಟ್ಟು ಪಟ ಅಂತೆಲ್ಲ ರೆಡಿ ಮಾಡ್ತೀನಿ, ಆಯಿತಾ. ಆಮೇಲೆ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಅಮ್ಮ ಮತ್ತು ಅಪ್ಪ ಬಂದಿದ್ದರು. ಅವರು ಮಾವಿನ ಹಣ್ಣು ತಂದು ಕೊಟ್ಟು ಹೋದರು. ಮಾವಿನ ಹಣ್ಣು, ಹಲಸಿನ ಹಣ್ಣೆಲ್ಲ. ಯಾಕೆಂದರೆ ನಮ್ಮ ಮನೇಲಿ ಅಂದರೆ ಅದು ತವ್ರ ಮನೆ, ಇದು ನಮ್ಮ ಮನೆ, ಆಯಿತಾ. ಈ ಮನೆಯಲ್ಲಿ ಮಾವಿನ ಮರ, ಹಲಸಿನ ಮರ ಇಲ್ದಿರೋದ್ರಿಂದ ತಗೊಬಂದು ಕೊಟ್ಟು ಹೋದರು. ಬೆಳಗ್ಗೆ ಬಂದು ಸಂಜೆ ಹೋದ್ರು. ಹಾಗಾಗಿ ನೆನ್ನೆ ಡಿಂಪು ಅಂಗನವಾಡಿಗೂ ಕೂಡ ಕಳಿಸಿರಲಿಲ್ಲ. ಅವರು ಎಷ್ಟೊಂದು ಕನ್ವಿನ್ಸ್ ಮಾಡಿದ್ಮೇಲೆ ಇವತ್ತು ಸಮಾಧಾನವಾಗಿ ಅಂಗನವಾಡಿಗೆ ಹೋಗಿದ್ದಾನೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಕೂಡ ತಿಂಡಿ ಮಾಡಿರೋ ಪಾತ್ರೆ ಎಲ್ಲ ಇದೆ. ತಿಂಡಿ ಸ್ವಲ್ಪ ಉಳ್ಕೊಂಡಿದೆ. 8 ಜನ ಕರೆಕ್ಟಾಗಿ ಮಾಡಿದ್ದೀನಿ, ಪರವಾಗಿಲ್ಲ. ನೆಕ್ಸ್ಟ್ ಲೆವೆಲ್ಲು. ನಮ್ಮನ್ನು ನಾವೇ ಉಳ್ಕೊಬೋದಲ್ವ. ಹಾಗೆ ಈರುಳ್ಳಿ ಚೆಲ್ಲಿದಾರಲ್ವ, ಈರುಳ್ಳಿ ಬೀಜ ಯಾವುದು ಗೊತ್ತಾ? ಇಂಡಸ್ ವಿರಾಟ್ ಅಂತೇಳಿ. ವೆಯ್ಟಾ ಮಿನಿಟ, ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಹಿಂಗೆ ಕಾಣ್ತಾ ಇದೆ. ವಿರಾಟ್ ಇಂಡಸ್ ಸೀಡ್ಸ್ ಇವೆ ಈರುಳ್ಳಿ ಬೀಜ, ನಮ್ಮಲ್ಲಿ ಚೆಲ್ಲಿರೋ ಅಂಥ ಈರುಳ್ಳಿ ಬೀಜ, ಆಯಿತಾ. ಆದಮೇಲೆ ಇವತ್ತೆಲ್ಲ ಅರ್ಧ ಚೆಲ್ಲಿದ್ದಾರೆ. ಇನ್ನೂ ನೋಡಿ ಅಲ್ಲಿ ಕಾಣಿಸ್ತಿದೆಯಾ? ಪಕ್ಕ ಕಾಣಿಸ್ತಿದೆ, ಆಯಿತಾ. ಇನ್ನೂ ಈ ಬಾಕ್ಸ್ ಓಪನ್ನೇ ಮಾಡಿಲ್ಲ. ಈ ಬಾಕ್ಸ್ ಇಲ್ಲೇ ಇದೆ. ಇನ್ನು ಇದು ಗೊತ್ತಲ್ಲ, ಇದು ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ, ಬಾಯ್ಸ್ಗಂತೂ ಪಕ್ಕ ಗೊತ್ತಿರುತ್ತೆ, ಆಯಿತಾ. ಅದು ಹಾಕ್ಕೊಳ್ಳೋದು ಟಾನಿಕ್, ಬಾಯ್ಸ್ ಟಾನಿಕ್. ಅದು ಕೆಲ್ಸಕ್ಕೆ ಬರೋರಿಗೆಲ್ಲ ಕೊಡಲೇಬೇಕು ಸಂಜೆ. ಹಾಗಾಗಿ ತಂದು ಇಟ್ಬಿಟ್ಟಿರ್ತೀವಿ. ರಿಸ್ಕೇ ಬೇಡ, ಹೋಗಿ ಬರೋದು ತರೋದು ಹಿಂಸೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದು ನಮ್ಮ ಮನೇಲಿ ಇರುತ್ತೆ. ಅದು ಕಾಮನ್ ಆಗಿಬಿಟ್ಟೈತೆ ನನಗಂತೂ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಕಾಮನ್ ಆಗಿಬಿಟ್ಟೈತೆ. ಯಾಕೆಂದರೆ ಡೈಲಿ 2-3 ಜನ 3 ಜನ ಅಂತೂ ಕೆಲ್ಸಕ್ಕೆ ಬರ್ತಾರೆ. ಡೈಲಿ ರೆಗ್ಯುಲರಾಗಿ 3 ಜನ ಜೆಂಟ್ಸು ಕೆಲ್ಸಕ್ಕೆ ಬಂದೇ ಬರ್ತಾರೆ. ಅವ್ರಿಗೆ ನೈಟು ಕೊಡಲೇಬೇಕು, ಇಲ್ಲಾಂದರೆ ಅವ್ರು ನಾಳೆಯಿಂದ ಕೆಲಸಕ್ಕೆ ಬರಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಇದ್ದೇ ಇರುತ್ತೆ. ನಮ್ಮಲ್ಲಿ ತಂದು ಇಟ್ಕೊಂಡಿರ್ತೀವಿ, ಇದ್ದೇ ಇರುತ್ತೆ. ಅಂದರೆ ತಂದು ಖಾಲಿ ಆದರೂ ಹೋಗಿ ತೊಗೊಂಬರ್ತೀವಿ. ಇಲ್ಲಾಂದರೆ ಡೈಲಿ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಕೊಡಿಸ್ಕೊಂಡು ಕರ್ಕೊಂಬಂದು ಬಿಡಬೇಕು. ಹಾಗಾಗಿ ಇರತ್ತೆ ನಮ್ಮ ಮನೇಲಿ, ಆಯಿತಾ. ಈಗ ಅದೇ ನಾನು ಮಾತಾಡ್ತಾಯಿದ್ರೆ ಹಿಂಗೆ ಒಟ ಅಂತ ಮಾತಾಡ್ತಾ ಇರ್ತೀನಿ. ಈಗ ಈ ಕೆಲಸನ ಮಾಡೋಣ. ಇಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ, ಅದೇ ಹೇಳಿದ್ನಲ್ವಾ, ಮಾತಾಡ್ತಾನೇ ಇರ್ತೀನಿ ನಾನ್ ಸ್ಟಾಪಾಗಿ. ಈಗ ಮೊದಲು ಈ ಕೆಲಸ ಮಾಡ್ಕೊಳ್ಳೋಣ. ಪಾತ್ರೆಗಳನ್ನ ಸ್ಟ್ಯಾಂಡಿಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ತೊಳಿಬೇಕಾಗಿರೋಂಥ ಪಾತ್ರೆಗಳನ್ನ ಒಂದು ಬೇಷನ್ಗೆ ಹಾಕ್ಕೊಂಡು ಆಚೆ ಕಡೆ ತೊಗೊಂಡೋದೆ. ಹಾಗೆಯೇ ಗ್ಯಾಸ್ನ ಕೂಡ ತೊಗೊಂಡು ಬಂದು ಸಿಲಿಂಡರ್ನ ಫಿಟ್ ಮಾಡ್ಕೋತಾ ಇದ್ದೀನಿ. ಏನಾಗುತ್ತೆ ಅಂದರೆ ಹೊರಗಡೆ ಅಡುಗೆ ಮಾಡೋದ್ರಿಂದ ಜಾಸ್ತಿ ಜನ ಅಂತೇಳ್ಬಿಟ್ಟು ಒಳಗಡೆ ಕಿಚನಲ್ಲಿರೋ ಬಾಕ್ಸ್ನೆಲ್ಲ ಅಲ್ಲಿಗೆ ತೊಗೊಂಡೋಗೋದು, ಇಲ್ಲಿಗೆ ತರೋದು, ಹಿಂಗೆ ಆ ಕಡೆ ಈ ಕಡೆ ಆಗಿ ಏನಾಗುತ್ತೆ ಮಿಸ್ಪ್ಲೇಸ್ ಆಗಿಬಿಡ್ತವೆ. ಅದು ಕಿಚನ್ ಎಲ್ಲ ಮೆಸ್ಸಿ ಆಗೋಗ್ಬಿಡುತ್ತೆ. ಹಾಗಾಗಿ ಹೆವಿ ಆಗಿಬಿಡುತ್ತೆ ಕೆಲಸ. ಈಗ ನೋಡಿ ಮುಕ್ಕಾಲು ಭಾಗದಷ್ಟು ಕ್ಲೀನ್ ಆಗಿದೆ. ಇಲ್ಲಿಗೆಲ್ಲ ಹೋಸ್ಲ ಸ್ಟಿಕ್ಕರ್ ತರಿಸಿದೆ, ಮತ್ತೆ ತರಿಸ್ಲೇ ಇಲ್ಲ. ನೋಡೋಣ, ಮಾಡೋಣ ಒಂದ್ಸಲ ಕಿಚನ್ ಮೇಕ್ ಕವರ್ ಕೂಡ. ಪಾತ್ರೆ ಎಲ್ಲ ಬೆಳಗಕ್ಕೆ ಹೋಗಿರೋದ್ರಿಂದ ಪಾತ್ರೆ ಸ್ಟ್ಯಾಂಡ್ ಖಾಲಿ ಇದೆ. ಈ ರೇಂಜಿಗೆ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕಸ ಹೊಡೆದು ನೆಲ ಒಂದು ಸಲ ಒರೆಸ್ಕೊಂಡು ಹೋಗ್ಬಿಡ್ತೀನಿ. ಇವನ್ನೆಲ್ಲ ನೀಟಾಗಿ ಹೋಗಿ ಆಲ್ಟ್ರ್ ಮಾಡಿಕೊಂಡ್ರೆ ಮುಗೀತು. ಕಿಚನ್ ಯಾಕೆ ಇಷ್ಟು ಇದಾಗ್ಬಿಟ್ಟಿತ್ತು ಅಂದರೆ, ನೆನ್ನೆ ಅಮ್ಮಾರು ಬಂದಿದ್ದರು. ಅಮ್ಮಾರು ಬಂದಮೇಲೆ ಡಿಂಪುನ ಕರ್ಕೊಂಡು ನನ್ನ ಊರೊಳಗಡೆ ಹೋಗಿದ್ದೆ, ನನ್ನ ಫ್ರೆಂಡ್ ಮನೆ ಹತ್ರ. ಸೊ ಅಲ್ಲಿಂದ ಬಂದು ಅಮ್ಮಾರಿಗೆ ಮಾಡಿದ್ದೆ ಸ್ವಲ್ಪ ಇತ್ತು. ಹಾಗಾಗಿ ಅದನ್ನೇ ಊಟ ಮಾಡಿ ಮಲ್ಕೊಂಡು ಕ್ಲೀನೆಲ್ಲ ಮಾಡೋಕ್ಕೋಗಲಿಲ್ಲ. ಮೊನ್ನೆ ಜ್ವರ ಬೇರೆ ಬಂದಿದ್ದು. ಸೊ ಹಾಗಾಗಿ ಸುಮ್ಮನೆ ಭಾನುವಾರದ ದಿನ ಆ ಜ್ವರಕ್ಕೂ ಅದಕ್ಕೂ ನೆನ್ನೆ ಅಮ್ಮಾರು ಬಂದಿದ್ದಕ್ಕೂ ಫುಲ್ಲು ಕೆಲಸ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸುಮ್ಮನೆ ಮಲ್ಕೊಂಡೆ. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಮಾಡಿದ್ದಾಗಿದೆ. ದಿಸ್ ಈಸ್ ಮೈ ಕಿಚನ್, ಹೌ ಇಟ್ ಲುಕ್ಸ್ ಲೈಕ್. ಕಟ್ಟದ ಮೇಲೆ ಅಷ್ಟೊಂದೇನು ಗಲೀಜಾಗಿಲ್ಲ. ನಾನು ಎಕ್ಸ್ಟ್ರಾ ಸಿಕ್ತನ್ನೆಲ್ಲ ತಕ್ಕ ನೀರು ಹಾಕಿದ್ದೀನಲ್ವ, ಅಷ್ಟೇ ಹೇಳಿರೋದು. ಇನ್ನೇನಿಲ್ಲ. ಇಲ್ಲೊಂದು ಯಾವುದೋ ಬೀಟಿಗೂ ಸ್ಟ್ಯಾಂಡ್ ಇರಂಗೆ ಐತೆ. ಇದೆ
ಇದನ್ನು ರೆಡಿ ಹೊಸದದು ಯೂಸ್ ಮಾಡಿಲ್ಲ. ಇವೆಲ್ಲ ಬಟ್ಟೆ, ಇವು ಡಿಂಪ್ನ ಆಟ ಆಡೋ ವಸ್ತುಗಳು ಅದರಲ್ಲೂ ಇದ್ದಾರೆ. ಅದು ಕೂಡ ವೇಸ್ಟ್ ಅಂತ ಹೇಳಂಗಿಲ್ಲ, ಬಟ್ಟೆನೇ. ನೋಡ್ತಿದ್ದೀರಲ್ಲ, ಇದು ಈ ರೀತಿಯಾಗಿ ಶಲ್ಬೆಗಳೆಲ್ಲ ಕಟ್ಕೊಂಡಿದೆ. ಜೇಡ ನಿಮ್ಮ ಭಾಷೆ ಹೇಳಿದ್ರೆ ಆ ಕಡೆ ಒಂದ್ಸಲ ಗುಡಿಸ್ಕೊಂಡು ಬಂದ್ಬಿಡ್ತೀನಿ. ನಾವು ಮೇಲ್ಗಡೆ ತೆಗ್ದಾಕಿರೋದ್ರಿಂದ ಅಟ್ಟದಲ್ಲಿ ತುಂಬ ಕಾವಿರುತ್ತೆ. ಹಾಗೆ ನಮ್ಮದು ಅಟ್ಟ ತುಂಬ ಹೈಟ್ ಇಲ್ದಿರೋದ್ರಿಂದ ಕುತ್ಕೊಂಡೇ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು, ಕುತ್ಕೊಂಡು ಬಗ್ಕೊಂಡೇ. ಹಾಗಾಗಿ ನಾನು ಅಟ್ಟದ ಮೇಲೆ ಯಾವುದೇ ರೀತಿ ವಸ್ತುಗಳನ್ನ ಇಟ್ಟಿಲ್ಲ, ಬೇಡದಿರೋ ಬಟ್ಟೆಗಳನ್ನ ಮಾತ್ರ ಮೇಲೆ ಹಾಕಿದ್ದೀನಿ ಅಷ್ಟೇ. ಹೋಗಿ ಕ್ಲೀನ್ ಮಾಡ್ಕೊಂಬರೋದ್ರೊಳಗಡೆ ನೋಡಿ ಇಲ್ಲಿ ಯಾವ ರೇಂಜಿಗೆ ಬೇವ್ರ ನೀರು ಬರ್ತಾ ಇದೆ ಅಂತೇಳಿ. ಈಗ ಇದನ್ನು ಇದೇ ಕೈಯಲ್ಲಿ ಮುಟ್ಕೊಂಡ್ರೆ ಮುಖ ಎಲ್ಲ ಕಡಿಯುತ್ತೆ. ಹಾಗಾಗಿ ಗಾಳಿ ಯಾವ ಕಡೆಯಿಂದ ಬೀಳ್ತಿದೆ. ಇವನು ಬಂದು ಈರುಳ್ಳಿನ ತಗೊಂಡೋದ್ರೆ ನಾನು ಈರುಳ್ಳಿನ ಎತ್ತಿ ಮೇಲ್ಕ್ಕೆ ಹಾಕಕ್ಕೆ ಸರಿ ಹೋಗುತ್ತೆ. ಆದರೆ ಅವನಿನ್ನೂ ಬಂದಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ನಮ್ಮನೆಯಲ್ಲಿ ಹಾಕ್ಸಿರೋದು ಪ್ಲೇವುಡ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ಧೂಳು ಕೆಳಗಡೆ ಬೀಳಲ್ಲ. ಪ್ಲಸ್ ಪಾಯಿಂಟ್ ಅದು. ಕೆಳಗಡೆ ಅಂದ್ಕೊತಿರ್ಬೋದು, ಕೆಳಗಡೆ ಎಲ್ಲ ಕಸ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಧೂಳು ತೆಗೆದ್ರಲ್ಲ ನೀವು, ಧೂಳೆಲ್ಲ ಕೆಳಗಡೆ ಬೀಳಲ್ವಾ ಅಂತೇಳಿ. ಯಾವುದೇ ಕಾರಣಕ್ಕೂ ನಮ್ಮನೇಲಿ ಬೀಳಲ್ಲ. ನೋಡಿ, ಪ್ಲೇವುಡ್ ಹಾಕ್ಸಿರೋದ್ರಿಂದ ಫುಲ್ಲು ಎಲ್ಲೂ ಗ್ಯಾಪ್ ಇಲ್ಲ. ಹಾಗಾಗಿ ಎಲ್ಲೂ ಕೂಡ ಸ್ವಲ್ಪ ಧೂಳು ಕೂಡ ಬೀಳಲ್ಲ. ಬಿದ್ದರೆ ಆ ಏಣಿ ಹತ್ರ ಗ್ಯಾಪ್ ಇಟ್ಕೊಂಡಿದ್ವಲ್ಲ ಅಲ್ಲಿ ಬೀಳಬೇಕು. ನಾನು ಅಲ್ಲಿ ಕಸ ಎತ್ತಾಕಿಲ್ಲ ಆವಾಗಲೇ, ಅಲ್ಲಿ ಅಷ್ಟೇ ಧೂಳು ಬಿಡೋದು, ಇನ್ನೆಲ್ಲೂ ಧೂಳು ಬೀಳಲ್ಲ. ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಈಗ ಧೂಳೆಲ್ಲ ತೆಗ್ದಾಯ್ತಲ್ವ ಅಟ್ಟದ ಮೇಲೆ. ಪಾತ್ರೆ ಬೆಳಗ್ಗಳೆಲ್ಲ ಬೆಳಗವಿದ್ದಾವೆ. ಸದ್ಯಕ್ಕೆ ಅವನ್ನ ಬೆಳಗ್ಗೆ ತೊಳೆದು ಎತ್ತಿಡೋಣ. ಮೊದಲು ನಾನು ಹ್ಯಾಂಡ್ ವಾಶ್ನ ಮಾಡ್ಕೊಳ್ತೀನಿ. ಧೂಳೆಲ್ಲ ತೆಗೆದಿದ್ದಾದಮೇಲೆ ನೆಲನ ಒಂದು ಸಲ ಒರೆಸ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಡೋಣ ಅಂತೇಳಿ ಬಂದೆ. ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ಎತ್ತಿಟ್ಟೆ. ಅಷ್ಟರೊಳಗಡೆ ನಮ್ಮ ಮನೆಯವ್ರು ಬಂದರು. ಅವರೆಲ್ಲ ಹೊರಟಿದ್ರು. ಹಾಗಾಗಿ ಊರೊಳಗಡೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಎಲ್ಲ ತಂದಿಟ್ಬಿಟ್ಟು ಸುಮ್ಮನೆ ಅಂಗನವಾಡಿ ಹತ್ರ ಹೋಗಿದ್ದಾಯಿತು. ಅಯ್ಯೋ, ಓ ಆಗಲಿಲ್ಲ. ಯಾಕವ? ನೋಡು, ಬೇಗ ಬಂದಿದ್ದೀನಿ. ಆಗಲಿಲ್ಲ. ನಮ್ಮಮ್ಮ ಜೊತೆ ಮಲ್ಕೋಬೇಕು ಅಂತ ಇದ್ದ, ಮಲ್ಕೊಂಡ. ಈಗ ಓ, ಬಂದವ್ರು. ದೊಡ್ಡ ಮನುಷ್ಯ ಮಾತಾಡ್ತಾಳ. ನಾನು ಮೇಡಮರಿಗೆ ಫೋನ್ ಮಾಡಿದೆ, ನಿಮ್ಮ ನಂಬರ್ ಇರ್ಲಿಲ್ವಲ್ಲ. ಇಲ್ಲ, ಅವನಿನ ಆಟ ಮಾಡಿದ್ವಿ, ಊಟ ಮಾಡ್ದ, ಮಲ್ಕೊಂಡಿದ್ದಾನೆ. ಈಗ ಅಷ್ಟು ಹೇಳ್ತಿರೋದು. ಆಮೇಲೆ ಅವನಿಗೂ ಆರಿಗೂ ಹಚ್ಚಿದ್ದೆ, ಆರಿನ ಮಕ್ಕಳ ಬಿಟ್ಟಿಲ್ಲ. ಈಗ ಎದ್ಬಿಟ್ಟು ಅದಕ್ಕೆ ನೀನು ಸಪ್ರೇಟ್ ಆಗಿ ಹೊಚ್ಚಿ ಅಂತ ಅವನಿಗೆ ಹಚ್ಚಿದ್ದಿ. ಏನ ನಿಂಗೂ ಹಿಂಸೆ ಕೊಟ್ನಾ? ಏನು ಎಲ್ಲ ಮಗಿದ್ರು, ಅಷ್ಟೇ. ಓ, ಸಮಾಧಾನ. ಹೊಚ್ಕೊಳ, ಯಾರು ಬೇಡ ಅಂದ್ರೆ ಹೊಚ್ಕೊಳ. ಮಳೆ ನಿಂತೈತೆ, ಹೋಗನ್ ಮನೆಗೆ. ಇಲ್ಲ ಕಣಲ್ಲ, ನೋಡಿ ಹೆಂಗ್ ವಾದ ನಿಪ್ಪ ಇಲ್ಲ. ನಿಮ್ಮಮ್ಮ ಮಾಡಂಗೆ ಹಿಂಗೆ ಕಣ. ಕಬ್ಬು ನಾಡ್ಕ ಮುಟ್ಟಬಾರ್ದು ಕಣ, ಬೇರೆ ಸ್ಲಿಪ್ಪರ್ ಮುಟ್ಟಬಾರ್ದು. ಡಿಂಪನ್ ಏನದು? ಇವಾಗಿನ್ನ ಅಲ್ಲಿಂದ ಬಂದು ಕೈಕಾಲು ಮುಖ ತೊಳೆದು ಈಗ ಪೂಜೆನ ಮಾಡ್ತಾ ಇದ್ದಾನೆ ಡಿಂಪನ್ನು. ಅವನಿಗೆ ಕುಡಿಲಿಕ್ಕೆ ಹಾಲು ಬೇಕಂತೆ, ಹಾಲನ್ನ ಕಾಯಿಸ್ಕೊಡ್ಬೇಕು. ನಮ್ಮನೆಯವರು ಏನೋ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಡ್ಕೊಂಡು ಬಂದಿದ್ದಾಯಿತು. ಪಾತ್ರೆ ಎಲ್ಲ ಬೆಳಗ್ಗೆ ಎತ್ತಿಟ್ಟು ಹೋಗಿದ್ದಷ್ಟೇ, ಬಿಟ್ಟರೆ ಇನ್ನೇನು ಕೂಡ ಕೂತ್ಕೊಳ್ರಂತೆ.
ಕದ ಹಾಕ್ಕೊಂಬರ್ತೀನಿ. ಈ ಈರುಳ್ಳಿ ಅವ್ನು ಬರ್ತಾನೆ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರು, ಅವ್ನು ಬರಲಿಲ್ಲ, ತಗೊಂಡು ಹೋಗಲಿಲ್ಲ. ಎತ್ತಿ ಮೇಲ್ಗೆ ಹಾಕಿದ್ಮೇಲೆ ಬರ್ತಾನೆ, ಮತ್ತು ನಾನು ಅಲ್ಲಿಂದ ಎತ್ಕೊಡ್ಬೇಕು. ಅದಕ್ಕೆ ಡಿಸೈಡ್ ಮಾಡ್ಕೊಬಿಟ್ಟಿನಿ. ಇವಾಗ ಡಿಂಪು ಹೆಂಗೂ ಆಟ ಆಡ್ತಾನೆ ಈ ರೀತಿ, ಆಗ ಎತ್ಬಿಟ್ಟು ಮೇಲಕ್ಕೆ ಹಾಕ್ತೀನಿ ಸುಮ್ಮನೆ. ಹಾಲು ಕಾಯ್ಸೋಣ ಅಂತ ಬಂದು ಹಾಲು ಪಾತ್ರೆ ತೆಗ್ದಿಟ್ಟು ಆ ಕಡೆ ಹೋಗಿದ್ದಾಯಿತು. ಗ್ಯಾಸ್ ಕೂಡ ಖಾಲಿಯಾಗಕ್ಕೆ ಬಂದೈತೆ, ಏನು ಮಾಡೋದು ಗೊತ್ತಿಲ್ಲ. ಇವತ್ತು ಕೂಡ ಒಂದು ಸ್ವಲ್ಪ ಹೊತ್ತು ಆರಾಮಾಗಿದ್ದಂತೆ. ಆಮೇಲೆ ಅದೇ ಸ್ಟಾರ್ಟಿಂಗ್ ಬೆಳಗ್ಗೆ ಹೋದಾಗ ಸ್ವಲ್ಪ ಆಮೇಲೆ ನಾನು ಹೋದಾಗ ನೋಡಿದ್ರಲ್ವ, ಅವಾಗ ಮಲಗಬೇಕಾದ್ರೆ ಮಾತ್ರ ಕೇಳ್ತಾನಂತೆ ಅಮ್ಮ ಬೇಕು ಅಂತೇಳಿ, ಬಿಟ್ಟರೆ ಆರಾಮಾಗಿರ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಅಂತಲೇ ನಾನು ಆರ್ಯನ ಜೊತೆ ರೂಢಿ ಆಗಲಿ ಅಂತಲೇ, ಅಂದರೆ ನನ್ನ ಫ್ರೆಂಡ್ ಮಗನ ಜೊತೆ ರೂಢಿ ಆಗಲಿ ಅಂತಲೇ ಅಲ್ಲೇ ಇಟ್ಕೊಂಡಿದ್ದೆ. ಅವ್ನು ಎಷ್ಟೇ ನಾನು ಟ್ರೈ ಮಾಡಿದ್ರೂ ಅದು ಆಗ್ತಿಲ್ಲ ಅವ್ನಿಗೆ ಅಭ್ಯಾಸ. ಸೊ ಹಾಗಾಗಿ ನೋಡೋಣ, 2 ದಿನಕ್ಕೆಲ್ಲ ರೂಢಿ ಆಗಲ್ಲ. ಇವತ್ತೊಂದು ರೇಂಜಿಗೆ ಸುಮ್ಮನೆ ಇದ್ದ ಅಂತೇಳಿದ್ರೆ ಒಂದು 2-3 ದಿನ ಅವ್ರ ಮನೆ ಹತ್ರನೇ ಆಟಾಡೋಕ್ಕೆಲ್ಲ ಬಿಟ್ಕೊಂಡು ಇದ್ದರೆ ಸ್ವಲ್ಪ ರೂಢಿ ಆಗ್ಬೋದು ಅಂತ ಅಂದ್ಕೋತೀನಿ. ಈಗ ಕಾಫಿ ಹಾಲನ್ನ ಕಾಯಿಸ್ಕೊಂಡು ಕುಡಿದು ಇವತ್ತಿನ ಇಡೀ ಕಂಪ್ಲೀಟ್ ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಮಾಡಿದೆ ಇವತ್ತು ಅಂತೇಳಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೀವು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ವೀಡಿಯೋಸ್ನ ಮಾಡೋಕ್ಕೆ. ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ನೀವು ವೀಡಿಯೋ ನೋಡಿ, ನಾನು ಜಾಸ್ತಿ ಟೈಮಿಂಗ್ಸ್ ಏನಾಕಲ್ಲ, 10 ನಿಮಿಷದ ವೀಡಿಯೋ ಹಾಕಿರ್ತೀನಿ ಅಷ್ಟೇ. ಹಾಗಾಗಿ ಸ್ಕಿಪ್ ಮಾಡ್ದಲೇ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತು ನೋಡಿ ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವನನ್ನು ಕರ್ಕೊಂಬರೋಕ್ಕೆ ಅಂತ ಅವ್ರ ಮನೆ ಹತ್ರ ಬಿಟ್ಟರು. ಅಲ್ಲೇ ಅವ್ರ ಮನೆ ಹತ್ರನೇ ಇವನನ್ನು ಜೊತೆಲೇ ಕರ್ಕೊಬಂದಿದ್ದರಿಂದ ಅವ್ರ ಮನೆ ಹತ್ರನೇ ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ದೆ. ಅಭ್ಯಾಸ ಆಗಲಿ ಇವನಿಗೂ ಕೂಡ ಮಕ್ಕಳ ಜೊತೆ ಎಲ್ಲ ಆಟಾಡೋದು ಅಂತೇಳಿ. ನೋಡೋಣ ಮುಂದೆ ಆರಾಮಾಗಿರ್ತಾನೋ ಇಲ್ವೋ ಅಂತ ಹೇಳಿಬಿಟ್ಟು ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.